ಈ ಚಂದ್ರಕಾಂತ್ ಎಂಬ ರಣಹದ್ದು ದೇಶದ ಮೂಲೆ ಮೂಲೆಯಲ್ಲಿರುವ ಹಳ್ಳಿಯ ಜನರ ಮೇಲೆ ರೆಕ್ಕೆ ಬಿಚ್ಚಿ ಹಾರಾಡಿದರೆ ಹಳ್ಳಿಯ ಜನ ಕಕ್ಕ ಬಿಕ್ಕಿಯಾಗಿ ಹಳ್ಳ ಹಿಡಿಯೋದು ಗ್ಯಾರಂಟಿ. ಶಂಕ್ರ್ಯ ಐತೆ ನಿನಗೆ ಮುಂದಿ ಮಾರಿಯ ಹಬ್ಬ. ದೇವರಾಜ್, ನಾನು ಕದ್ದು ಮುಚ್ಚಿ ಮಾರುತ್ತಿರುವ ಶ್ರೀಗಂಧ ಕಟ್ಟಿಗೆ ವ್ಯವಹಾರದಲ್ಲಿ ಅಡ್ಡಗೋಡೆಯಂತೆ ನಿಂತು ನಿತ್ಯವೂ ನನ್ನ ದಂಧೆಗೆ ವಿಷಕಂಠನಾಗಿ ನಿಂತಿರುವೆನಲ್ಲ. ಏ ಇನ್ಸ್ಪೆಕ್ಟರ್ ದೇವರಾಜ್, ಮಗನ ನಿನಗೆ ಒಂದು ಗತಿ ಕಾಣಿಸಿದಾಗಲೇ ನನ್ನ ಕೆಲಸ ಸುಗಮಯವಾಗಿ ಸಾಗುವುದು. ದೇವರಾಜ್, ನಾನು ನೀನು ಒಂದೇ ಊರಿನವರು. ಅಷ್ಟೇ ಯಾಕೆ, ನಾವಿಬ್ಬರು ಚಡ್ಡಿ ದೋಸ್ತರು. ಬೆಳೆಯುತ್ತಾ ಬೆಳೆಯುತ್ತಾ ನಾವಿಬ್ಬರು ಬದ್ಧ ವೈರಿಗಳಾದೆವು. ಆದರೆ ನಾನು ಅನ್ಯಾಯದ ಗತ್ತಿನಲ್ಲಿ ನನ್ನ ಜೀವನವನ್ನು ಸುಗಮಯವಾಗಿಟ್ಟುಕೊಂಡೆ. ಆದ್ರೆ ನೀನು ಸತ್ಯದ ಹಾದಿಯಲ್ಲಿ ಸತ್ಯ ಹರಿಶ್ಚಂದ್ರನಾದೆ. ನನ್ನ ಆಜನ್ಮ ಪರಮಶತ್ರು ಈ ಕಡೆನೆ ಬರ್ತಾ ಇದ್ದಾನೆ. ಬರಲಿ ಬರಲಿ. ರೈತ ಜನಾಂಗ ಕಷ್ಟಪಟ್ಟು ದುಡಿದ ಹಣಗಳನ್ನೆಲ್ಲ ರಾತ್ರೋರಾತ್ರಿ ಹೊರ ರಾಜ್ಯಗಳಿಗೆ ಕಳ್ಳ ಸಾಗಾಣಿಕೆ ಮಾಡುವ ನೀನೊಬ್ಬ ಲೋಪರ್ ನನ್ನ ಮಗ ಅನ್ನೋದು ಗೊತ್ತು. ಅಷ್ಟೇ ಅಲ್ಲ, ಹಳ್ಳಿಯಲ್ಲಿರೋ ಬಡ ಸುಂದರ ಹುಡುಗಿಯರನ್ನು ಹಣದ ಬಂಗಾರದ ಆಶೆ ಹಚ್ಚಿ ಅವರ ದೇಹ ರುಚಿಯನ್ನು ಉಂಡು ಗೋವಾಕ್ಕೆ ಎಲ್ಲ ಬಾಂಬೆಗೆ ಅದಕ್ಕೆ ಮಾರಾಟ ಮಾಡುವ ಏನೊಬ್ಬ ತಲೆ ಹಿಡಿಕಾಂತನು ಗೊತ್ತಲೇ ಚಂದ್ರಕಾಂತ್? ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ. ನಾನು ಯಾರು, ನನ್ನ ಹೆಂತವ, ನನ್ನ ಬೆನ್ನ ಹಿಂದೆ ಯಾರ್ಯಾರಿದ್ದಾರೆ ನಿನಗೇನೋ ಗೊತ್ತು? ಗೊತ್ತು, ಇನ್ನೊಬ್ಬ ಕ್ರಾಸ್ ಬೇಜಕ್ಕೆ ಹುಟ್ಟಿದವನು. ನಿನ್ನ ಉದ್ಯೋಗ ರೌಡಿಸಂ ಅನ್ನೋದೋ ಗೊತ್ತು. ಅಷ್ಟೇ ಅಲ್ಲ, ಕಂಡ ಬಡವರ ಭೂಮಿಯನ್ನು ನಿಮ್ಮ ಹೆಸರಿನಲ್ಲಿ ಬರೆಸಿಕೊಂಡು ಈ ತಾಲೂಕಿನಲ್ಲಿ MLA ಯಾಗಿ ಮೆರೆತಿರುವ ಆ ಸೂರ್ಯಕಾಂತನ ಜೇಲ ಅನ್ನೋದು ಗೊತ್ತಲೇ ಚಂದ್ರಕಾಂತ್? ದೇವರಾಜ್, ಗಾಯಗೊಂಡ ಹುಲಿಯ ಉಸಿರು ಗರ್ಜನೆಯಾಗಿರುತ್ತದೆ. ಗರ್ಜಿಸಿದರೆ ಮಗನೇ ಒಂದು ಕ್ಷಣ ಆಕಾಶನೇ ಬೆಚ್ಚಿ ಬೀಳುತ್ತೆ. ಅಂಥದ್ರಲ್ಲಿ ನೀನು ತಿಳಿದು ತಿಳಿದು ಈ ಗರುಡನ ಮುಂದೆ ಹಾವು ಕಿರಿದು ಸತ್ತಂತಾಗಿದೆ ನಿನ್ನ ಸ್ಥಿತಿ. ಶಲಿ ಬತ್ತಿ ಹೋಗಿರುವಾಗ ಸತ್ಯದ ಬೋರು ಗುದ್ದಿ ಧರ್ಮದ ನೀರು ತೆಗೆದಂತಾಗಿದೆಯಲ್ಲೋ ನಿನ್ನ ಮಾತಿನ ಶೈಲಿ. ಬಂಜರ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಗೊಡ್ಡುಗಾಡದಲ್ಲಿ ಬಂದು ಕಾರ್ಶಿ ಧರ್ಮ ಎಂಬ ನೀರು ತೋರಿಸ್ತೇನೆ. ಒಕ್ಕಲಿಗಿನ ಮಕ್ಕಳ ಸಂಸಾರ ಎಂಬ ಬಂಡಿಯಲ್ಲಿ ಎಕ್ಕರಾಣಿ ಆಟವಾಡುವ ನಿನ್ನಂತ ಭ್ರಷ್ಟ ದಲ್ಲಾಳಿ ಅಂಗಡಿಯನ್ನು ಬ್ಲಾಕ್ ಮಾಡಿ ಈ ಭೂಮಿ ತಾಯಿ ಚಚ್ಚಲ ನ್ಯಾಯದ ಕಿರೀಟ ತೋರಿಸಿದ್ನು ಹೊರತು ಹಣಕ್ಕೆ ಹೆಂಡಕ್ಕೆ
ಕೈ ಚಾಚಿ ಕೊಚ್ಚಿಕೊಳ್ಳುವ ಭ್ರಷ್ಟ ಅಧಿಕಾರಿ ಆಗಲಾರೆ. ಏ ಕಲಿಯುಗದ ಹುಲಿ, ಕಲಿಯುಗದ ಹುಲಿ. ನೀನು ಕಲಿಯುಗದ ಹುಲಿ ಆದ್ರೆ ಹಿಂಡು ಹುಲಿಗಳಲ್ಲಿ ಗಂಡು ಹುಲಿಯಾಗಿ ಮೆರೆದವನು ನಾನು. ಈಗಿನ ಕಲಿಯುಗದಲ್ಲಿ ಐಷಾರಾಮಿ ಜೀವನ ಜೋಕಾಲಿ ತೂಗಬೇಕಾದರೆ ನಿನ್ನಂತ ಕಾಕಿ ಹಾಕೊಂಡಿರೋ ಅಧಿಕಾರಿಗಳು ನಮ್ಮಂತ ದೊರೆಗಳ ಮುಂದೆ ಕೈ ಚಾಚಿ ಬೇಡುವುದೇನೋ ತಪ್ಪಿಲ್ಲ. ಅದನ್ನು ಬಿಟ್ಟು ಈ ರೈತರಿಗೆ ನ್ಯಾಯ ಕೊಡಿಸುವೆನೆಂದು ನೀನು ಒಂಟಿಯಾಗಿ ಅಭಿಮನ್ಯು ತರ ಹೋರಾಡಲು ಬಂದರೆ ಈ ಧನಿಕರ ನಿರ್ಮಿಸಿರುವ ಚಕ್ರವ್ಯೂಹದಲ್ಲಿ ಸಿಕ್ಕು ವಿಲ 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 ಅಂತ ಒದ್ದಾಡಿ ಶಿವನ ಪಾದ ಸೇರುತ್ತೀಯ. ಸುಮ್ಮನೆ ನಮ್ಮಂತವರನ್ನು ಎದುರು ಹಾಕಿಕೊಳ್ಳದಿದ್ರೇನೆ ಸರಿ, ಇಲ್ಲವಾದರೆ ನಿನ್ನ ಮಡಿದಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೇನೆ. ಬೇಸಲು ಮಳೆ ಚಳಿ ಗಾಳಿ ಎನ್ನದೆ ಹೊಟ್ಟೆ ಕಟ್ಟಿ ಕಣ್ಣಿಗೆ ನೆದ್ರೆ ಇಲ್ಲದೆ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣು ಹಾಕುವ ಮಟ್ಟ ಹಾಕಲು ನನ್ನ ನೌಕರಿ ಅಷ್ಟೇ ಅಲ್ಲ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ರೈತನ ಬೆವರಿನ ಶ್ರಮಕ್ಕೆ ತಕ್ಕ ಬೆಲೆ ಸಿಗುವಂತೆ ಹೋರಾಡುವುದೇ ನನ್ನ ಗುರಿ. ಗುರಿ ನಿನ್ನ ಅಟ್ಟಹಾಸವನ್ನೇ ಮೆಟ್ಟಿ ಮಗನೇ ನಿನ್ನ ಎದೆಸಿ ಹೆಡೆ ಮುರಿ ಕಟ್ಟಿ ಮಗನೇ ಆ ತಾಳಕ್ಕೆ ತುಳಿದು ಬಿಟ್ಟೆನು. ಗಜರಾಜ ಮದ ತುಂಬಿಕೊಂಡಿದೆ ಎಂದು ಸಿಕ್ಕವರ ಕಬ್ಬಿನ ತೋಟಕ್ಕೆ ನುಗ್ಗಿದರೆ ಅದನ್ನ ಕಾಯುವ ಮಾಹುತನ ಹತ್ತಿರ ಅದನ್ನ ಪಳಗಿಸುವ ಅಂಕುಶ ಹೇಗಿರುತ್ತದೆಯೋ ಹಾಗೆ ನಿನ್ನನ್ನ ಯಾವಾಗ ಯಾವ ಸಮಯದಲ್ಲಿ ನಮ್ಮತ್ತ ಒಲಿಸಿಕೊಳ್ಳಬೇಕೆನ್ನೋದು ನಮಗೆ ಚೆನ್ನಾಗಿ ಗೊತ್ತಲೇ. ಏ ಚಂದ್ರಕಾಂತ್, ನನ್ನ ಮೈ ಮೇಲೆ ಕಾಕಿ ಇರುವವರೆಗೂ ರೈತರಿಗೆ ಮೋಸ ಮಾಡುವ ರಾಜಕೀಯ ವ್ಯಕ್ತಿಗಳೇ ಇರಲಿ, ರೈತರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ತಾವೇ ಸುಳ್ಳು ಕಾಗದ ಪತ್ರವನ್ನು ಒಟ್ಟಿಸಿ ನುಂಗಿ ನೀರು ಕುಡಿಯುವ ಲಂಚಕೋರ ಅಧಿಕಾರಿಗಳೇ ಇರಲಿ, ಈ ನನ್ನ ಕಾನೂನು ಎಂಬ ಆಯುಧದಿಂದ ಬೇಟೆಯಾಡಿ ದುಷ್ಟಗಳನ್ನು ಸಂಹಾರ ಮಾಡುವುದೇ ನನ್ನ ಗುರಿ. ಗುರಿಯೇ ನನ್ನ ಅಸ್ತ್ರ, ಅಸ್ತ್ರವೇ ನನ್ನ ಕಾಕಿ ಪವರ್, ನನ್ನ ಮೈಯಲ್ಲಿ ಹರಿಯುವ ರಕ್ತ. ಪವರ್ 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 ಏ ಮೊಟ್ಟಾಳ, ನಮ್ಮ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡಲು ಹೋರಾಡಿದ ಮಹಾನ್ ವೀರ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಅಷ್ಟೇ ಯಾಕೆ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇಂಥ ಮಹಾನ್ ವ್ಯಕ್ತಿಗಳನ್ನೇ ನಮ್ಮವರೇ ಗುಂಡಿಡಿಸಿದ್ದು. ಅಂಥದ್ರಲ್ಲಿ ನಿನ್ನಂತ ನಿಯತ್ತಿನ ಅಧಿಕಾರಿನ ಹೇಗೆ ಬಿಡ್ತಾರೋ ನಮ್ಮಂತ ನರರಾಕ್ಷಸರು. ನರರಾಕ್ಷಸ ಅಂತ ಮಹಾನ್ ವ್ಯಕ್ತಿಗಳನ್ನು ಕೊಂದಿದ್ದಕ್ಕೆ ಹೆಡೆಮರೆ ಕಟ್ಟಿ ಜೈಲಿಗೆ ಹಾಕಿದ್ದು ಇದೇ ಕಾಕಿ. ಅಷ್ಟೇ ಅಲ್ಲ, ಕೊನೆಗೆ ನೇಣಿಗೆ ಹಾಕಿದ್ದು ಇದೇ ಕಾಕಿ. ಈ ನಮ್ಮ ಪವಿತ್ರ ಭಾರತ ಭೂಮಿಯನ್ನು ಕೆಟ್ಟ ಕಲ್ಮಶದ ರೂಪದಲ್ಲಿ ನೋಕೊತ್ತ ಕೇಕೆ ಹಾಕಿ ನಗುತ್ತಿರುವ ಹೇಳ ಮನುಷ್ಯರನ್ನು ವರ್ತನೆ ಮಾಡಲು ಹಠ ತೊಟ್ಟು ಕಾಕಿ ಡಿಪಾರ್ಟ್ಮೆಂಟ್ಗೆ ಸೇರ್ತಾನೆ ಈ ವೀರಮಾತೆಯ ಮಗ. ವೀರಮಾತೆಯ ಮಗ ಏ ಮೊಟ್ಟಾಳ,
ಮೈಯಲ್ಲಿ ಬಿಸಿ ರಕ್ತ ಕಾರಂಜಿಯಂತೆ ಚಿಮ್ಮುತ್ತಿದೆ ಎಂದು ಸತ್ಯ ನ್ಯಾಯ ನೀತಿ ಧರ್ಮ ಇದನ್ನು ಬಿಟ್ಟು 4 ಕಾಸು ಹಣ ಮಾಡಿಕೋ. ಇಲ್ಲವಾದರೆ ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಎಂದು ನೀನು ಭಾಷಣ ಬಿಗಿಯಲು ಹೋದರೆ ನಿನ್ನ ಸಂಸಾರ ಮಗನ ಬೀದಿಗೆ ಬರೋದು ಗ್ಯಾರಂಟಿ. ಇಲ್ಲಿಯ ತನಕ ನಿನಗೆ ತಿಳಿ ಹೇಳಿದ್ದೇನೆ. ತಿಳಿದುಕೊಂಡರೆ MLA ಅವರ ಮನೆಯಲ್ಲಿರ್ತೀನಿ, ಬಂದು ಭೇಟಿಯಾಗು. ಇಲ್ಲ ಅಂದ್ರೆ ಇಂದಿಗೆ ಶುರುವಾಯ್ತು ನನ್ನ ನಿನ್ನ ಮಧ್ಯ ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ನಿಂದೆ ನಿರ್ಧಾರ. ಹಸಿರು ದೇಶದ ಉಸಿರು ಎಂದು ಬದುಕುವ ರೈತರ ಗೋಣು ಮುರಿದು ಈ ನಾಡಿನಲ್ಲಿ ಹಣವಂತ ದೊರೆ ಎಂದು ಮರೆಯುವ ಬಂಡ ಸೂಳೆಯ ಮಗನಿಗೆ ಸೇಡೆಟ್ಟ ವಿಷಸರ್ಪವಾಗಿ ಈ ನನ್ನ ಕಾನೂನಿಂದ ಶಿಕ್ಷೆ ಕೊಡಿಸಿ ರೈತರ ಹಸಿರು ಕ್ರಾಂತಿಯ ದೀಪವನ್ನು ವಿಧಾನಸೌಧದಲ್ಲಿ ಆರದ ಜೊತೆಯಂತೆ ಬೆಳಗಾಯಿದರೆ ನಾನು ಡೈನಾಮಿಕ್ ಸ್ಟಾರ್ ದೇವರಾಜನೇ ಅಲ್ಲ. ಹಲೋ, ಈ ಭಾಗದ ದೊರೆಯ ಧನಿಕರ ತಂಗಿ ಅಲ್ಲವೇ? ನಾನು ಆ ಧನಿಕ ಬಂಡಿ ಬಸಬಕನ ಮೆಚ್ಚಿನ ತಂಗಿ. ಹೌದು, ನಿಮ್ಮ ಪರಿಚಯ ಆಗಲೇ ಇಲ್ಲ. ನಾನು ನಿಮ್ಮ ಊರಿನವನೇ, ಬಡ ರೈತನಾಗಿದ್ದ ಸಂಗಪ್ಪನ ಮಗ ದೇವರಾಜ್ ಅಂತ. ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಚಂದಮಾವನ ಆಟವನ್ನ ಇಬ್ರು ಆಡ್ತಾ ಇದೀವಲ್ಲ, ಅವನೇ ನೀನಾ? ಹೌದು ರೀ, ಅವನೇ ನಾನು. ಈಗ ನೀವು ಏನು ಕೆಲಸ ಮಾಡ್ತೀರಾ ಮಿಸ್? ಪಲ್ಲವಿ ಅಂತ. ನಾನು ಎಷ್ಟೇ ಆದರೂ ಧನಿಕ ಶ್ರೀಮಂತರ ತಂಗಿ ಇದ್ದೇನೆ. ಹುಟ್ಟುವಾಗಲೇ ಚಿನ್ನದ ಸ್ಪೂರ್ಣ ಬಾಲ್ ಇಟ್ಕೊಂಡು ಹುಟ್ಟಿ ಬೆಳೆದವಳು ನಾನು. ಕಾಲೇಜಿಗೆ ಗುಡ್ ಬೈ ಹೇಳಿ ಈಗ ಶುಗರ್ ಫ್ಯಾಕ್ಟರಿ ಎಲ್ಲನೂ ಕೂಡ ನಾನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಲ್ಲಿ ಪಲ್ಲವಿ ಅವರೇ. ನಿಲ್ಲಿಸಿದ್ರಲ್ಲ, ಕಾಣೇನಂತ ಕೇಳಬಹುದಾ? ಪಲ್ಲವಿ, ಅವತ್ತು ನಿಮ್ಮ ಕಾಲೇಜ್ ಫಂಕ್ಷನ್ನಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಬಂದಾಗ ನೀವು ಉಲ್ಲಾಸದ ಹೂಮಳಿ ಹಾಡಿದ್ದು ಹಾಡು ನೆನಪಿದೆಯಾ ತಾನೆ? ಖಂಡಿತವಾಗಿ ನೆನಪಿದೆಯಲ್ಲ, ಅದಕ್ಕೇನು? ಪಲ್ಲವಿ, ಅಂದು ನೀವು ಹಾಡಿದ್ದು ಹಾಡು ಇನ್ನೂ ನನ್ನ ಹೃದಯದಲ್ಲಿ ಗುಂಗೋಡ್ತಾ ಇದೆ. ನನಗೋಸ್ಕರ ಹಾಡು ಹೇಳೋಂತ ಕೇಳ್ತಾ ಇದ್ದೀರಲ್ಲ ನೀವು. ಯಾಕೋ ನಿಮ್ಮ ವರಸೆ ನೋಡಿದ್ರೆ ಇಂಡೈರೆಕ್ಟ್ ಆಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಮೂಡಿದೆ ಅಂತ ಅನಿಸ್ತಾ ಇದೆ. ನಿಜನಾ? ಪಲ್ಲವಿ, ಪ್ರೀತಿ ಇದೆ, ಆದರೆ ನೀವು ಧನಿಕರ ದಂಗೆ ಎಂಬ ಕಾರಣಕ್ಕಾಗಿ ಸ್ವಲ್ಪ ಭಯ. ಭಯ ಇತ್ತಂದ್ರೆ ಪೊಲೀಸ್ ಆಫೀಸರ್ ಆಗಿ ಯಾಕ್ರಿ ಕೆಲಸಕ್ಕೆ ಸೇರ್ಕೊಂಡ್ರಿ? ನೋಡಿ, ನಾನು ದೊಡ್ಡ ಧನಿಕರ ತಂಗಿನೇ ಇರಬಹುದು ನಿಜ, ಆದರೆ ನನ್ನ ಮನಸ್ಸಲ್ಲೂ ಕೂಡ ಪ್ರೀತಿ ಪ್ರೇಮ ಇರಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ನೋಡು ಪಲ್ಲವಿ, ಉಪ್ಪು ಹುಳಿ ಖಾರ ತಿಂದ ಮೇಲೆ ಎಲ್ಲರಿಗೂ ಆಸೆ ಇರುತ್ತದೆ. ಮತ್ತಿನ್ಯಾಕ್ ತಡ? ಹಾಗಿದ್ರೆ ಅಂಜದೆ ಅಳುಕದೆ ಒಂದ್ಸರಿ ನಿಮ್ಮ ಮಾತು ನಂಬಲೇ ಪಲ್ಲವಿ. ಸರ್, ನಂಬಿ ಕೆಟ್ಟವರಿಲ್ಲ
ಇಲ್ಲ ಅಂತ ಹೇಳ್ತಾರೆ. ಸೊ ಹೋಗಬಹುದು ನೀವು. ಅಂದರೆ ನೀನು ನನ್ನನ್ನು ಪ್ರೀತಿಸ್ತೀಯ ಎಂದಾಯ್ತು. ಯಾಕೋ ಏನೋ ನನಗೆ ನಾಚಿಕೆ ಆಗ್ತಾ ಇದೆ. ನಾಚಿಕೆಯನ್ನು ನಿನ್ನ ಹೃದಯದಿಂದ ಕಿತ್ತೊಗೆದು ಓಡುತ್ತಾ ಬಂದು ಅಪ್ಪಿಕೋ ಚಿನ್ನ. ಹಾಗೆ ಆಗಲಿ. ಐ ಲವ್ ಯು ದೇವರಾಜ್. I love you. ಎಲ್ಲೆಲ್ಲೂ ನಿನ್ನಂತ ಹೆಣ್ಣನ್ನು ಕಂಡಿಲ್ಲ, ಶರಣಾದ ಈ ರೂಪಕ್ಕೆ ಜೈನಂತ ತುಟಿಯಿಂದ ಸಿಹಿ ಒಂದು ಕಾಣಿಕೆ ಕೊಡುವಾರೆ ಈ ಪ್ರೇಮಿಗೆ ಬಾರಿ ಗೆಳತಿ ಶೃಂಗಾರದ ಲೋಕ ಸೇರುವ.